ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 21. ರಮಣ್ಣ ಕೋಪ ತಲೆಗೇರ್ತು. ತಾನು ಎಲ್ಲಿ ಆಕಾಂಕ್ಷಳನ್ನು ಹೊಡೆದ್ಬಿಡ್ತೀನೋ ಅನ್ನೋ ಭಯದಲ್ಲಿ ಹೆದರ್ಕೊಂಡವನು ತನ್ನ ಬೆರಳುಗಳನ್ನು ಬಿಗಿಯಾಗಿ ಮುಷ್ಟಿ ಕಟ್ಟಿ ನಿಂತ್ಕೊಂಡ. ಅವಳ ಮಾತಿನಿಂದ ಗೆರೆ ದಾಟ್ಬಿಡ್ತೀನೇನೋ ಅಂತ ಹೆದರಿ ಹೊರಗೆ ಹೋಗಲು ಅನುವಾದ ರಮಣ್. ಹೋಗ್ತಾ ಇದ್ದ ರಮಣ್ಣನ ಅವನ ಕೈಗಳನ್ನು ಬಿಗಿಯಾಗಿ ಹಿಡಿದು ಅವನನ್ನು ಹೋಗದಂತೆ ತಡೆದ್ಲು ಆಕಾಂಕ್ಷ. ನಂಗೊಂದು ಉತ್ತರ ಹೇಳಿ ಹೋಗಿ ಅಂದ್ಲು. ಅವನು ತಿರುಗಿ ಅವಳನ್ನು ನೋಡ್ದ. ಇನ್ನೇನು ಹೇಳಬೇಕು, ಅವರು ತೀರ್ಕೊಂಡ್ರು ಅಂತ ನಾನು ಹೇಳ್ತಾ ಇದ್ದೀನಿ, ಆದರೆ ಅವರು ಸತ್ತೇ ಇಲ್ಲ ಅಂತ ನೀನು ಹೇಳ್ತೀಯಲ್ಲ. ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ಅಂತ ನನಗೆ ಸಾಬೀತು ಮಾಡಿ, ಆವಾಗಲೇ ನಾನು ನಂಬೋದು. ನಿನಗೇನಾದರೂ ತಲೆ ಕೆಟ್ಟಿದೆಯಾ ಆಕಾಂಕ್ಷ? ಊರು ಪ್ರಪಂಚಕ್ಕೆ ಗೊತ್ತು, ಸತ್ತು ಹೋದವರನ್ನು ನಾನು ಹೇಗೆ ನಿನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸ್ಲಿ? ನಿಮ್ಮ ತಂದೆ ಸತ್ತಿಲ್ಲ, ಕೆಳಗಡೆ ಬಂಧಿಸಿಟ್ಟಿದ್ದೀರಲ್ಲ ರಾಮ್, ಅವರೇ ನಿಮ್ಮ ತಂದೆ. ಆಕ್ರೋಶ ನೆತ್ತಿಗೇರಿ ಅಲ್ಲೇ ಇದ್ದ ದೊಡ್ಡ ವಸ್ತುವೊಂದನ್ನು ಎತ್ತಿ ಅವಳ ತಲೆಗೆ ಹೊಡೆಯಲು ಬಂದವನು ಕದಲದೆ ಅವಳು ಕುಳಿತಿದ್ದ ಮುಖವನ್ನು ನೋಡಿ ಅದನ್ನು ಕೆಳಗೆ ಹಾಕಿ ತಲೆ ಮೇಲೆ ಕೈ ಇಟ್ಟು ಕುಳಿತುಕೊಂಡ. ಏನ್ರಿ, ಹೊಡೆದ್ಬಿಡ್ಬೇಕಿತ್ತು ತಾನೇ? ಯಾಕೆ ಅಂದರೆ ನನ್ನನ್ನು ಹೀಗೆ ಪೀಡಿಸ್ತೀಯಾ ಅಂತ ಯಾರೋ ನಿನಗೆ ತಪ್ಪಾಗಿ ಹೇಳಿಕೊಟ್ಟಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಿಮಗೂ ಯಾರೋ ತಪ್ಪಾಗಿ ಕತೆ ಹೇಳಿದ್ದಾರೆ. ನಿಮ್ಮ ತಂದೆ ಸತ್ತಿಲ್ಲ ಅಂದವಳು ಅವನ ಕೈಗಳನ್ನು ತೆಗೆದು ತನ್ನ ಹೊಟ್ಟೆ ಮೇಲಿಟ್ಕೊಂಡ್ಳು. ಈ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನಿಮ್ಮ ಮಗುವಿನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸರ್, ನಿಮ್ಮ ಅಮ್ಮ ಒಳ್ಳೆಯವರು ಅಂದ್ಲು. ಮಗುವಾ ಅಂದವನು ಅವಳನ್ನೇ ನೋಡ್ದ. ಅವನ ನೋಟ ಯಾಕೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳಲಿಲ್ಲ ಅನ್ನೋ ಹಾಗೆ ಕೇಳ್ತಾ ಇತ್ತು. ನೀವು ನೋಡ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಸರ್. ನನಗೂ ಇವತ್ತು ಡಾಕ್ಟರ್ ಹೇಳಿದ ಮೇಲೇ ಗೊತ್ತಾಗಿದ್ದು ಹೊಟ್ಟೆಯಲ್ಲಿ ಮಗುವಿದೆ ಅಂತ. ಅದು 40 ದಿನದ್ದು. ನಿನಗೆ ಮನೆಯಲ್ಲಿ ಒಂದು ಸಂತೋಷದ ಸುದ್ದಿ ಇದೆ ಅಂತ ವೈದ್ಯರು ಹೇಳಿದ ಮಾತುಗಳು ಅವನಿಗೆ ಈಗ ಅರ್ಥ ಆಯಿತು. ಇಲ್ಲಿವರೆಗೆ ಇಬ್ಬರ ನಡುವಿನ ಸಂಬಂಧ ಇಬ್ಬರಿಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ನೀನು ನಾನು ಅಂದಷ್ಟೇ ಇರದೆ ನಾವು ಅನ್ನೋ ಪದವನ್ನು ಸೃಷ್ಟಿಸುವ ಒಂದು ಶಕ್ತಿ ಇನ್ಮುಂದೆ ಇಬ್ಬರಲ್ಲ, ಮೂರನೇ ವ್ಯಕ್ತಿ ತಮಗಾಗಿ ಬಂದಿದ್ದಾನೆ ಅನ್ನೋದನ್ನು ಅರಿತವನಿಗೆ ಒಳಗೊಳಗೆ ಅಪಾರ ಸಂತೋಷ ಆಯಿತು. ರಮಣ್ಗೆ ತನ್ನಂತೆ ತನ್ನ ಮಗುವಿನ ಜೀವನ ಹೆತ್ತವರ ಜಗಳದಿಂದ ಹಾಳಾಗಬಾರ್ದು ಅಂತ ಭಾವಿಸಿ, ಮಗುವಿದೆ ಆಕಾಂಕ್ಷ, ಇನ್ಮುಂದೆ ನಮ್ಮಿಬ್ಬರ ನಡುವೆ ಜಗಳ ಬೇಡ ಪ್ಲೀಸ್ ಅಂದ. ಅವನಿಗೆ ಬೇಡೋದಕ್ಕೂ ಗೊತ್ತಿದೆ ಅದು ತನ್ನ ಮಗುವಿಗಾಗಿ ಅನ್ನೋದು ನೆನೆದು ಅವಳ ಮನಸ್ಸು ಹಿಗ್ಗಿತು. ಇದೇ ಸಮಯದಲ್ಲಿ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಿಬಿಡ್ಬೇಕು ಅಂದ್ಕೊಂಡವಳು, ಇಲ್ಲ ರೀ, ಇಷ್ಟು ದಿನ ನೀವು ನಾನು ನಮ್ಮಿಬ್ಬರ ಮಟ್ಟಿಗೆ ಮುಂದೆ ಹೋಗ್ತಾ ಇದ್ವು, ಮುಗಿದು ಕೂಡ ಹೋಗ್ತಿತ್ತು. ಆದರೆ ಇನ್ಮುಂದೆ ನನ್ನ ಮಗುವಿನ ಭವಿಷ್ಯ ಸ್ಪಷ್ಟವಾಗಿರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅವನು ಅರ್ಥ ಆಗಲಿಲ್ಲ. ಏನು ಹೇಳ್ತಿದೀಯಾ ಅಂದ. ನಾನು ನಿಮ್ಮ ಹತ್ರ ನಮ್ಮ ಜೀವನದ ಬಗ್ಗೆ ಮಾತನಾಡ್ಬಿಡ್ತೇನೆ. ನನಗೆ ನೀವು 2 ಪ್ರಮಾಣ ಮಾಡಿ ಕೊಡಬೇಕು ಅಂದ್ಲು. ಏನು ಪ್ರಾಮಿಸ್ ಅಂದ ರಮಣ್. ಮೊದಲು ನೀವು ನನ್ನನ್ನು ಮದುವೆಯಾಗಬೇಕು. ಏನು ಆಕಾಂಕ್ಷ, ಮಗುವನ್ನು ತೋರಿಸಿ ನನ್ನನ್ನು ನಿನ್ನ ವಶಕ್ಕೆ ಪಡ್ಕೊಳ್ಬಹುದು ಅಂತ ಅಂದ್ಕೊಂಡು ಇದೆಯಾ ಅನಿಸುತ್ತೆ? ರಮಣನ ನಿರ್ಧಾರ ಎಂದಿಗೂ ಬದಲಾಗಲ್ಲ ಅಂದ. ಓಕೆ, ನೀವು ನಿಮ್ಮಿಷ್ಟದಂತೆಯೇ ಇರಿ, ನಾನು ಈ ಮನೆಯನ್ನು ಬಿಟ್ಟು ಹೋಗ್ತೀನಿ ಅಂದ್ಲು. ಸರಿ ಹೋಗು, ಹೋಗೋದಾದರೆ ಹೋಗು ಅಂದವನು ಎದ್ದು, ಆದರೆ ನನ್ನ ಮಗುವನ್ನು ಎತ್ಕೊಟ್ಟು ಆಮೇಲೆ ಹೋಗು ಅಂದ. ಯಾಕೆ, ನಿಮ್ಮಂತೆ ಪೋಖ್ರಿಯಾಗಿ ಬೆಳೆಸೋದಕ್ಕ? ಏನಂದೆ ಅಂದವನು ತನ್ನ ಕೋಪವನ್ನೆಲ್ಲ ನಿಯಂತ್ರಿಸ್ಕೊಂಡು ಆಕ್ರೋಶದಿಂದ ನಿಂತಿದ್ದ. ಹೊಟ್ಟೆಯಲ್ಲಿ ಮಗುವಿರೋದ್ರಿಂದ ತನ್ನನ್ನು ಹೊಡೆಯೋದಿಲ್ಲ ಅನ್ನೋ ಧೈರ್ಯದಲ್ಲಿ ಸಿಕ್ಕಲ್ಲಿ ಮಲಗಿ ಇಷ್ಟ ಬಂದಂತೆ ಬಾಳುವ ಜೀವನ ನನ್ನ ಮಗುವಿಗೆ ಬೇಡ ಅಂದೆ. ಕೊಂಚ ದಿನ ಬದುಕಿದ್ರೂ ನೆಮ್ಮದಿಯಾದ ಜೀವನ ನಡೆಸಬೇಕು, ತಾಳಿ ಕಟ್ಟಿ ಒಳ್ಳೆಯ ರೀತಿಯಲ್ಲಿ ಈ ಸಮಾಜದ ಮುಂದೆ ಗೌರವವಾಗಿ ಬಾಳಬೇಕು ಅಂತ ನೀವು ಹೇಳಿದರೆ ನಾವು ಈ ಕೋಣೆಯಲ್ಲಿ ಜೀವನವನ್ನು ಮುಂದುವರಿಸಬಹುದು. ಇಲ್ಲದೇ ಇದ್ದಿದ್ರೆ ನಾನು ಹೊರಟು ಹೋಗ್ತೀನಿ ಅಂದ್ಲು ಆಕಾಂಕ್ಷ. ಏನು, ನೀನಿಲ್ಲದೆ ನನ್ನಿಂದ ಬಾಳಲು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದೀಯಾ? ಇದಕ್ಕಿಂತ ಮುಂಚೆ ಹೇಗೋ ಗೊತ್ತಿಲ್ಲ, ಆದರೆ ನಾನಿಲ್ಲದೆ ಇನ್ಮುಂದೆ ನಿಮ್ಮಿಂದ ಇರಲು ಕಷ್ಟ ಸರ್, ಅದು ನನಗೆ ಗೊತ್ತು ಅಂದ್ಲು. ಮುಂದಿನ ಪ್ರಾಮಿಸ್ ಕೇಳಲಾ ಅಂದ್ಲು. ಅವನು ಮೌನವಾಗಿ ನಿಂತಿದ್ದ. ಅದನ್ನೇ ಸಮ್ಮತಿ ಅಂತ ತಗೊಂಡವಳು, ಕೆಳಗಡೆ ಬಂಧಿಸಿಟ್ಟಿರುವ ಜನರನ್ನು ಹೊರಗೆ ಬಿಡಬೇಕು,
ದೊಡ್ಡದಾಗಿ ನಕ್ಕ. ಇಡೀ ಕೋಣೆ ಗುಡುಗುವಂತೆ. ಅವನ ನಗುವಿನ ಶಬ್ದ ಅವಳನ್ನು ಭಯಗೊಳಿಸ್ತು. ಇವಾಗ ಅರ್ಥ ಆಗ್ತಿದೆ, ನೀನು ಆ ಮನುಷ್ಯನನ್ನು ಹೊರಗೆ ಕಳಿಸೋದಕ್ಕೆ ಸಂಚು ರೂಪಿಸ್ಕೊಂಡು ಬಂದಿರುವವಳು ಅಂತ. ನನ್ನನ್ನು ಮರಳು ಮಾಡಲು ಆ ಹೆಂಗಸು ನಿಂಗೆ ಎಷ್ಟು ಹಣ ಕೊಟ್ಲು ಅಂದ ರಮಣ್. ಅವನ ಮಾತುಗಳಿಗೆ ಜಗ್ದವಳು, ನನಗೊಂದು ಅರ್ಥ ಆಗ್ತಿದೆ ಸರ್. ನಿಮ್ಮ ಬುದ್ಧಿ ಹೇಗೆ ಯಾವುದರ ಬಗ್ಗೆ ಸ್ಪಷ್ಟವಾಗಿ ಯೋಚಿಸ್ದೆ ಒಂದೇ ಕಡೆ ಸುತ್ತಾ ಇದೆ ಅಂತ. ಏನೇ 2 ತಿಂಗಳು ಹಾಸಿಗೆಯಲ್ಲಿ ನನ್ನ ಜೊತೆ ಇದ್ಬಿಟ್ರೆ ನಾನು ಬುದ್ಧಿ ಮಂಕಾಗಿ ಬಿಡುತ್ತೆ ಅಂತ ಮಾತನಾಡ್ತಿದೀಯಾ? ಹಣ ಕೊಟ್ಟರೆ 1000 ಹೆಂಗಸರು ಬರ್ತಾರೆ ಅಂದ. ಅದು ಗೊತ್ತಿದೆಯಲ್ಲ ಅಂತ ಕಿರಿಕಿರಿಯಿಂದ. ಇದನ್ನು ತೋರಿಸಿ ನನ್ನನ್ನು ಮರಳು ಮಾಡಲು ಸಾಧ್ಯ ಇಲ್ಲ. ನಿನಗೆ ಇಷ್ಟ ಇಲ್ಲದೇ ಇದ್ದರೆ ಹೊರಡು. ನನ್ನ ಮಗುವನ್ನು ಹೆತ್ತು ನನಗೆ ಒಪ್ಪಿಸ್ಬಿಟ್ಟು ನಾನು ಯಾಕೆ ಹೋಗಬೇಕು? ಈಗ ಗೊತ್ತಾಯಿತು ಸರ್, ನಾನು ಯಾಕೆ ತಾಳಿ ಬೇಕು ಅಂತ ಕೇಳಿದೆ ಅಂತ. ತಾಳಿ ಕಟ್ಟಿ ನಿಮ್ಮ ಹೆಂಡತಿಯಾದರೆ ಅಷ್ಟು ಸುಲಭವಾಗಿ ತಕ್ಷಣ ಹೊರಗೆ ತಳ್ಳಲು ಸಾಧ್ಯ ಇಲ್ಲ. ಹಾಗೆ ತಳ್ಳಿದರೆ ಬಂದು ಬಳಗದವರೆಲ್ಲ ಪ್ರಶ್ನೆ ಮಾಡ್ತಾರೆ. ಆದರೆ ಈ ತರಹದ ಜೀವನದಲ್ಲಿ ಇವಾಗ ನೀವು ಹೋಗು ಅಂತ ಹೇಳಿದರೆ ನಾನು ಹೋಗಲೇಬೇಕಾಗುತ್ತೆ. ಇದೇ ಹಳದಿ ತಾಳಿ ಕಟ್ಟಿ ಬಾಳುವ ಜೀವನಕ್ಕೂ ಹೀಗೆ ಊರಿಗೆ ತಿಳಿಯದೆ ಬಾಳುವ ಜೀವನಕ್ಕೂ ಇರುವ ವ್ಯತ್ಯಾಸ ಸರ್. ತಾಳಿ ಸಂಬಂಧವನ್ನು, ಹಕ್ಕನ್ನು ಒಬ್ಬ ಹೆಣ್ಣಿಗೆ ಗೌರವವಾದ ರೂಪದಲ್ಲಿ ತಂದುಕೊಡುತ್ತೆ. ಇನ್ನು ಹೊಟ್ಟೆಯಲ್ಲಿನ ಮಗುವನ್ನು ಇಟ್ಕೊಂಡು ನಾನು ನಡು ರಸ್ತೆಯಲ್ಲಿ ಅಲೆಯುವಾಗ ಸಿಕ್ಕವರೆಲ್ಲ ನನ್ನ ತಪ್ಪಾಗಿ ನೋಡ್ತಾರೆ ಅಂದ್ಲು ಕಣ್ಣೀರಿನಿಂದ. ಹೇಯ್ ಆಕಾಂಕ್ಷ, ಕೋಪದಲ್ಲಿ ಹೋಗು ಅಂತ ಹೇಳಿದೆ. ಅದಕ್ಕಾಗಿ ನಿನ್ನನ್ನು ಹೋಗಲು ಬಿಟ್ಬಿಡ್ತೀನಾ? ನಿನ್ನನ್ನು ಕಳಿಸ್ಬಿಟ್ಟು ನಾನು ಬದುಕಿರ್ತೀನಾ? ನೀವು ನನ್ನನ್ನು ಹುಡುಕೊಂಡು ಮರುಳಾಗಿ ಬಂದಿದ್ದಲ್ಲ. ಇವಾಗ ಒಂದು ಮಾತು, ಸ್ವಲ್ಪ ಸಮಯದ ನಂತರ ಇನ್ನೊಂದು ಮಾತು. ನೋಡಿ ಸರ್, ನೀವೇ ಹೇಗೆ ಮಾತು ಬದಲಾಯಿಸಿ ಮಾತನಾಡ್ತೀರಾ ಅಂತ. ಯಾವ ಆಧಾರದ ಮೇಲೆ ನಾನು ಈ ಮಗುವನ್ನು ಹೆತ್ತು ಬೆಳೆಸೋದು? ಬನ್ನಿ ಸುಮ್ಮನೆ ಆ ಭಾಷಣ ಮಾಡಿಸ್ಬಿಡೋಣ ಅಂತ ಸುಳ್ಳಾಗಿ ಅವನಲ್ಲಿ ಕೇಳಿದ್ಲು ಆಕಾಂಕ್ಷ. ಒಂದು ಕೆನ್ನೆಗೆ ಬಾರಿಸಿದವನು ಫಳಾರಂತ. ಆ ಹೆಣ್ಣು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿ, ಇನ್ನೂ ಪೂರ್ತಿಯಾಗಿ ಬೆಳೆಯದ ಮಗುವನ್ನು ಅಳಿಸಾಕ್ತೀನಿ ಅಂತ ಹೇಳಿದ್ದಕ್ಕೆ ನಿಮಗೆ ಇಷ್ಟೊಂದು ಕೋಪ ಬರುತ್ತೆ ಅಲ್ವಾ? 10 ತಿಂಗಳು ಹೊತ್ತು ಹೆತ್ತ ತಾಯಿ ನಿಮ್ಮನ್ನು ಒಬ್ಬ ಕೊಲ್ಲಲು ಬರುವಾಗ ಅವನನ್ನು ಕೊಲೆ ಮಾಡಿದೆ ಒಬ್ಬ ಅಮ್ಮ ಇನ್ನೇನು ಮಾಡ್ತಾಳೆ ಅಂದ್ಲು. ಏನೇ ಹೇಳ್ತಿದೀಯಾ? ನಾ ಹೇಳೋದು ನಿಜ. ಕೆಳಗಿರುವವರು ನಿಮ್ಮ ನಿಜವಾದ ತಂದೆ. ಅದನ್ನು ನನ್ನಿಂದ ಸಾಬೀತು ಮಾಡಲು ಸಾಧ್ಯ ಸರ್. ಒಂದು ಸಣ್ಣ DNA ಟೆಸ್ಟ್ ಅದನ್ನು ತಗೊಂಡ್ರೆ ಸಾಕು. ಹಾಗೆ ಸಾಬೀತು ಮಾಡಿದರೆ ಮುಂದಿನ ನಿಮಿಷವೇ ನಿಮ್ಮ ಅಮ್ಮನನ್ನು ಸೇರಿಸ್ಕೊಳ್ತೀರಾ. ಆ ರಂಜಿತನನ್ನು ಶಿಕ್ಷಿಸ್ತೀರಾ ಸರ್ ಅಂದ್ಲು. ಪೂರ್ವದಲ್ಲಿ ಹುಟ್ಟುವ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ತೀಯ. ಇಲ್ವೇ, ಅದು ಪೂರ್ವದಲ್ಲೇ ಹುಟ್ಟೋದು ಅಂತ ನಾನು ಹೇಳಿದರೂ ನೀನು ನಂಬ್ತಾ ಇಲ್ಲ. ನಂಬೋದಿಲ್ಲ ಅನ್ನೋ. ನೀನು ಒಂದು ವಿಷಯವನ್ನು ಸುಳ್ಳಾಗಿ ಭಾವಿಸ್ಕೊಂಡು ಅದನ್ನು ನನ್ನನ್ನು ಕೂಡ ನಂಬು ಅಂತ ಹೇಳ್ತೀಯ. ನಾನು ನಂಬೋದಿಲ್ಲ ಅನ್ನೋದಾದರೆ ಮಗುವನ್ನು ಆಯುಧವಾಗಿಟ್ಕೊಂಡು ನನ್ನನ್ನು ಒತ್ತಾಯಿಸ್ತೀಯ. ಓಕೆ, ನಿನ್ನ ದಾರಿಗೆ ಬರ್ತೀನಿ. ಆ ಮನುಷ್ಯನೇ ನನ್ನ ತಂದೆ ಎಂದು ನಿರೂಪಿಸು. ಖಂಡಿತ ಅದು ಸುಳ್ಳು ಅಂತ ನಂಗೆ ಗೊತ್ತು. ಒಂದು ವೇಳೆ ನೀವು ತೆಗೆಯುವ DNA ಸರ್ಟಿಫಿಕೇಟ್ ತಪ್ಪಾಗಿ ಬಂದರೆ, ಒಂದು ವೇಳೆ ಹಾಗೆ ಬಂದರೆ ಜೀವಮಾನವಿಡೀ ತಾಳಿ ಕಟ್ತೇನೆ ನೀ ಬಾಳಬೇಕು, ಓಕೆನಾ ಅಂದ. ಖಂಡಿತ ನಾವು ಅಂದ್ಕೊಂಡಂತೆ ನಡೀತಾ ಇದೆ ಸರ್ ಅಂತ ಭಾವಿಸಿದವಳು ತುಂಬ ಸಂತೋಷದಿಂದ ಧಾರಾಳವಾಗಿ ಅಂತ ನಂಬಿಕೆಯಿಂದ ಹೇಳಿದ್ಲು. ನಮ್ಮಿಬ್ಬರನ್ನ ಜೋಡಿಸುವ ಹೊಸ ವರವಾದ ಮಗುವಿದೆ. ಆದರೆ ಅದನ್ನು ನಿಂದು ಸಂತೋಷ ಪಡೋದನ್ನು ಬಿಟ್ಟು ಚಿಕ್ಕಪ್ಪನ ಬಗ್ಗೆನೇ ಮಾತನಾಡ್ತಿದ್ದಾಳಲ್ಲ ಅಂದ್ಕೊಂಡು ಹೊರಗೆ ಹೋದ ರಮಣ್. ಆಕಾಂಕ್ಷ ಒಂಟಿಯಾಗಿ ಕುಳಿತು, ಇವರಿಗೆ DNA ಟೆಸ್ಟ್ ತೆಗಿಬೇಕು. ಅದು ಇವರ ಚಿಕ್ಕಪ್ಪನಿಗೆ ಗೊತ್ತಾದರೆ ತೆಗೆಯಲು ಬಿಡ್ತಾರೋ ಇಲ್ವೋ, ಹೇಗೆ ಯಾರಿಗೂ ತಿಳಿದಂತೆ ಇದನ್ನು ಮಾಡೋದು ಅಂತ ಯೋಚಿಸ್ತಿರುವಾಗ ಮೇಲೆ ಬಂದ ರಮಣ್ ಅವಳು ಚಿಂತೆಗೊಳಗಾದ ಮುಖವನ್ನು ಕಂಡು, ಏನು ಯೋಚನೆ ಅಂದ. ಅದು DNA ಟೆಸ್ಟ್ ವಿಷಯ ನಿಮ್ಮ ಚಿಕ್ಕಪ್ಪನಿಗೆ ಹೇಳಬಾರ್ದು. ಅದೇ ಸಮಯದಲ್ಲಿ ನಮಗೆ ಮಗು ಉಂಟಾಗಿರೋ ವಿಷಯವೂ ಕೂಡ ಅವರಿಗೆ ತಿಳಿಬಾರ್ದು. ಏನೇ, ನನಗಿರುವ ಒಂದೇ ಒಂದು ಸ್ವಂತದವರು ಅವರು. ಅವರಲ್ಲಿ ಹೇಳಬಾರ್ದ? ನನಗೇನು ಅವರೇ ವಿಲನ್ ಥರ ಕಾಣಿಸ್ತಿದ್ದಾರೆ ಸರ್, ಅದಕ್ಕೆ ಹೇಳಬೇಡಿ ಅಂದೆ. ಆಕಾಂಕ್ಷ, ನನಗೇನು ನೀನು ನನ್ನ ಚಿಕ್ಕಪ್ಪನನ್ನು ಬೇರ್ಪಡಿಸಲು ಪ್ರಯತ್ನಿಸ್ತಿದೀಯ ಅಂತ ಅನ್ನಿಸ್ತಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಅವರನ್ನು ಬಿಟ್ಟು ದೂರ ಆಗಲ್ಲ.
ನಿಂಗೆ ಅರ್ಥ ಆಯ್ತಾ? ನಿಮ್ಮಿಬ್ಬರನ್ನ ಬೇರ್ಪಡಿಸಿ ನನಗೇನು ಸಿಗುತ್ತೆ ಸರ್? ಅವರನ್ನು ನೋಡಿದರೆ ನನಗೆ ನೆಗೆಟಿವ್ ವೆಬ್ಸ್. ಅದಕ್ಕೆ. ಹೇಯ್, ಸ್ವಲ್ಪ ಸಮಯ ಕೂಡ ಸುಮ್ಮನೆ ಇರಲ್ವೇನೆ ನೀನು? ಯಾವಾಗ ನೋಡಿದರೂ ಅವ್ರ ಬಗ್ಗೆ ಎಷ್ಟೇ ಮಾತನಾಡ್ತೀಯಲ್ಲ. ನಿನಗೂ ನನಗೂ ಮಾತನಾಡಲು ಬೇರೆ ವಿಷಯನೇ ಇದೆ ಅಲ್ವಾ? ನಿನ್ನೆಯಿಂದ ಬೈದ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪಪಟ್ಟು ಸಮಾಧಾನ ಪಡಿಸಲು ಬಂದರೆ ಉರಿ ಎಬ್ಬಿಸ್ತೀಯಲ್ಲ. ಅದಲ್ಲ ರೀ, ಅವರಿಂದ ನಮ್ಮ ಜೀವನಕ್ಕೆ ತೊಂದರೆಯಾಗಬಾರ್ದು ಅಲ್ವಾ? ಯಾಕಾದರೂ ಬನ್ನೋ ಅನ್ನಿಸ್ತಿದೆ ಅಂದವನು ಮತ್ತೆ ವಾಪಸ್ ಹೊರಡಲು ಸಿದ್ಧನಾದ ರಮಣ್. ಅವನ ಮುಖ ಬಾಡಿರೋದನ್ನು ಕಂಡು ಹೋಗಬೇಡಿ ಸರ್ ಅಂದ್ಲು. ಅವನ ಹಿಂಭಾಗದಿಂದ ನಿಂತು ಕತ್ತನ್ನು ಬಿಗಿಯಾಗಿ ಅಪ್ಕೊಳ್ತಾ ಸರ್ ಕೋಪದಿಂದ ಕೆಳಗೆ ಹೋದ್ರಿ. ಇವಾಗ ಮತ್ತೆ ಯಾಕೆ ಬಂದ್ರಿ? ನೀನು ಮುಖವನ್ನು ಊದಿಸ್ಕೊಂಡು ಕುಳಿತರೆ ನನಗೆ ಸಹಜವಾಗಿ ಇರಲು ಆಗಲ್ಲ ಆಕಾಂಕ್ಷ. ಪ್ಲೀಸ್ ಡಿಯರ್, ಸ್ವಲ್ಪ ಜಗಳವಾಡದೆ ನಾರ್ಮಲ್ ಮೂಡ್ಗೆ ಬಾ ಅಂದವನು ಮುಖಕ್ಕೆ ಮುಖ ಇಟ್ಟು ತಟ್ಟಿದ. ಅವನ ಭಾವನೆಗಳನ್ನು ಅರ್ಥೈಸ್ಕೊಂಡಂತೆ ಇದು ಸರ್ ನಾರ್ಮಲ್ ಮೂಡ್ ಅಂದವಳು ಕಾಲು ಬೆರಳಿನ ಮೇಲೆ ನಿಂತು ಅವನ ತುಟಿಗಳನ್ನು ತನ್ನ ವಶ ಮಾಡಿಕೊಂಡ್ಳು ಆಕಾಂಕ್ಷ. ಅವನ ಒಟ್ಟು ಕೋಪವನ್ನು ತನ್ನ ಮುತ್ತಿನಿಂದ ಹೀರ್ಕೊಂಡ್ಳು. ಯಾಕೋ ಆ ಪ್ರೇಮದ ಬೆಸುಗೆಯಲ್ಲಿ ಮುನಿಸು ಕರಗಿ ತನ್ನ ಕೋಪವೆಲ್ಲ ಕಡಿಮೆಯಾಗೋದನ್ನು ರಿಯಲೈಸ್ ಮಾಡಿಕೊಂಡು ಅವಳೊಂದಿಗೆ ಒಂದಾಗಿ ಸಂತೋಷದಿಂದ ಬೆರೆತಾಗಿದ್ದ. ಯಾರನ್ನೂ ಗೌರವಿಸದ ಆ ಪುರುಷ ರಮಣ್ ಹೆಣ್ಣಿನ ಭಾವನೆಗಳಿಗೆ ಗೌರವ ನೀಡಲು ಕಲಿತ ಪರಿಣಾಮ ಇಂದು ಮರಿ ಹಾಕಿದ ಬೆಕ್ಕಿನಂತೆ ಅವಳನ್ನೇ ಸುತ್ತಾ ಇದ್ದಾನೆ. ನನಗಂತ ಯಾರೂ ಇಲ್ವಲ್ಲ ಅಂತ ನೆಂದಾಗಲೆಲ್ಲ ಇಂದು ಶೂನ್ಯತೆ ಆವರಿಸ್ಕೊಳ್ತಿತ್ತು. ಆದರೆ ಇಂದು ಪರಿಸ್ಥಿತಿನೇ ಬೇರೆ ಇತ್ತು. ತನಗಾಗಿ ಒಬ್ಬಳಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ತನ್ನ ರಕ್ತ ಮಗುವಾಗಿ ಇವಳ ಹೊಟ್ಟೆಯಲ್ಲಿದೆ. ಏನೋ ಆ ಪುರುಷ ರಮಣ್ ಅಂತರಾಳದಲ್ಲಿ ತನಗೊಂದು ಕುಟುಂಬ ರೂಪುಗೊಂಡಿದೆ ಅನ್ನೋದು ರಿಯಲೈಸ್ ಆಯಿತು. ಸಂತೋಷ ಮಿಂಚಲು ಪ್ರಾರಂಭಿಸಿತು. ಆ ಸಂತೋಷವೆಲ್ಲ ಶೀಘ್ರದಲ್ಲಿ ಮಾಯ ಆಗುತ್ತೆ. ಅದು ಅವನ ಚಿಕ್ಕಪ್ಪನಿಂದ ಅಂತ ಅವನಿಗೆ ತಿಳಿದೇ ಇರಲಿಲ್ಲ. ಇದರ ನಂತರ ಸ್ನಾನ ಮಾಡಿ ಬಂದವಳು ಚಿಂತಾಮಣಿಗೆ ಕರೆ ಮಾಡಿ, ಅಕ್ಕ, ಸ್ವಲ್ಪ ಸಕ್ಕರೆ ಕಡಿಮೆ ಇರುವ ಫ್ರೂಟ್ ಜ್ಯೂಸ್ ಮತ್ತು ಆ್ಯಪಲ್ ಆರೆಂಜ್ ಇದ್ರೆ ತಂದು ಇಲ್ಲಿ ಇಡಿ ಅಂದ್ಲು. ಸರಿನಮ್ಮ ಅಂದವರು ಸ್ವಲ್ಪ ಸಮಯದಲ್ಲಿ ತಂದು ಕೊಟ್ಟರು. ಜ್ಯೂಸನ್ನು ಕುಡಿದವಳು ಹಣ್ಣುಗಳನ್ನು ಮೇಜಿನ ಮೇಲಿಟ್ಟು, ಅಕ್ಕ, ಇವಾಗ ಕೆಳಗಡೆ ತಿನ್ನಲು ಏನಿದೆ ಅಂದ್ಲು. ಚಿಕನ್ ಸಾರು ತರಲಾ ಅಕ್ಕ? ಪ್ಲೀಸ್, ನನಗೆ ಖಾರ ಎಣ್ಣೆ ಇಲ್ಲದ ಯಾವುದಾದ್ರೂ ಬೇಳೆ ರಸಂ ಮಾಡಿ ತರಬಹುದಾ? ಸರಿ ಕಣಮ್ಮ, ಅದಕ್ಕೆ ಅಲ್ವಾ ನಾ ಇರೋದು ಅಂದವರು ಅಡುಗೆ ಮಾಡಲು ಹೊರಟರು. ಆಕಾಂಕ್ಷ ಅಲ್ಲಿದ್ದ ಹಣ್ಣುಗಳನ್ನು ತಿನ್ನಲು ಪ್ರಾರಂಭಿಸಿದ್ಲು. ರಮಣ್ ಏನಾಯ್ತು ಇವಳಿಗೆ? ಸಮ್ಟೈಮ್ಸ್ ಸ್ವಲ್ಪ ಏನಾದ್ರು ಟೇಸ್ಟ್ ಮಾಡಿ ಕೊಟ್ಟರು ಅಗತ್ಯಕ್ಕಿಂತ ಹೆಚ್ಚು ತಿಂದವಳು ಹೀಗೆ ತಿಂತಿದ್ದಳಲ್ಲ ಅಂತ ನೋಡ್ದ. ತನ್ನನ್ನೇ ಅವನು ನೋಡೋದನ್ನು ಕಂಡ ಆಕಾಂಕ್ಷ, ಯಾಕೆ ಹೀಗೆ ನನ್ನೇ ನೋಡ್ತಾ ಇದ್ದೀರಾ? ಏನಪ್ಪ ಇವಳು ಹೀಗೆ ತಿಂತಿದ್ದಾಳೆ ಅಂತ ತಾನೇ? ಹೊಟ್ಟೆ ಮೇಲೆ ಕೈ ಇಟ್ಟು ಸರಿಯಾದ ತಿನಿಸು ಅಂತಿದೆ ಈ ಮಗು, ನೋಡಿ ಕಾಣುತ್ತೆ. ನಿಮ್ಮ ಪೋಕ್ರಿ ಮಗು ಹೊಟ್ಟೆಗೆ ಬಂದ ದಿನದಿಂದ ಬರೀ ಹಸ್ವಾಗ್ತಾ ಇದೆ ಅಂದ್ಲು. ಹೇ ಲೂಸಾ, ನೀನು ಮಗುವನ್ನು ಯಾಕೆ ಹಾಗೆ ಹೇಳ್ತೀಯ ಅಂದನು ಕೋಪದಿಂದ. ಮತ್ತೆ ಸುಮ್ಮನೆ ಹಸಿದ್ರೆ ಏನಂತ ಹೇಳೋದು? ಮಗುವನ್ನು ಕೊಂಕು ಹೇಳಬೇಡ, ಅದಕ್ಕೆ ತಂದುಕೊಡಲು ನಾನು ಇದ್ದೀನಿ ಅಲ್ವಾ? ನಿಂಗೆ ಏನು ಬೇಕು ಕೇಳು ಅಂದ. ನಿಮ್ಮ ಮಗುವನ್ನು ಒಂದು ಮಾತು ಹೇಳಿದ್ದಕ್ಕೆ ಇಷ್ಟೊಂದು ಕೋಪನಾ? ಮತ್ತೆ ಇರಲ್ವಾ ನನಗಾಗಿ? ಅಯ್ಯೋ ಅಲ್ಲಲ್ಲ, ನಮಗಾಗಿ ಬರುವ ಹೊಸ ಸಂಬಂಧ ಅಂದ ಮುಗುಳ್ನಗ್ತಾ. ನೀವು ನಿಮ್ಮ ಮಗುವು ಒಂದೇ. ನನ್ನನ್ನು ಸುಮ್ಮನೆ ಒಂದು ನಿಮಿಷ ಕೂಡ ಇರಲು ಬಿಡ್ತಿಲ್ಲ. ಮೀಸೆನ ತಿರುವಿದವನು ನನ್ನ ಮಗು ನನ್ನಂತೇನೆ ತಾನೇ ಇರ್ತಾನೆ. ಅಬ್ಬಾ, ಆ ಕಾಲದಲ್ಲಿ ಹೇಗೆ ಅಷ್ಟೊಂದು ಮಕ್ಕಳನ್ನು ಇರ್ತಿದ್ರು. ನನಗೆ ಒಂದಕ್ಕೆ ಸಾಕಾಗಿ ಹೋಗ್ತಿದೆ. ಸಾಕು, ಒಂದೇ ಮಗು. ಇನ್ನೂ 3 ಮಕ್ಕಳು ಬೇಕು ಅಂದ ರಮಣ್. ಹೌದಾ, ಇನ್ನೂ 3? ಯಾರಿಂದ ಸಾಧ್ಯ ಅಂದ್ಲು. ನಿನ್ನಿಂದಾನೇ ಕಣೆ ನನ್ನ ಮುದ್ದಿನ ಹುಡುಗಿ, ಅದೆಲ್ಲ ಆಟೋಮೆಟಿಕ್ಕಾಗಿ ನಡೆಯುತ್ತೆ ಬಿಡು ಅಂದನು ಕಣ್ಮಿಟುಕಿಸ್ತಾ. ಅದು ಬೇಕಾದರೆ ನಿಜಾನೇ ಬಿಡಿ, ನೀವು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಕರೆಕ್ಟ್, ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯಾ? ಅಗೇನ್ ಮ್ಯಾಟ್ನಿ ಶೋಗೆ ಹೋಗೋಣವಾ ಅಂದ. ಅಬ್ಬಾ ಆಳು ಬಿಡಿ ಸ್ವಾಮಿ,
ನೀವು ಪಡಿಸುವ ಪಾಡಿಗೂ ನಿಮ್ಮ ಮಗು ಪಡಿಸುವ ಪಾಡಿಗೂ ನನಗೆ ಶಕ್ತಿ ಇಲ್ಲ, ನಾನು ಹೋಗಿ ತಿಂತೀನಿ ಅಂತ ವೇಗವಾಗಿ ಅವನಿಂದ ತಪ್ಪಿಸ್ಕೊಂಡು ಕೆಳಗೆ ಹೋದ್ಲು ಆಕಾಂಕ್ಷ. ರಮಣ್ ಮುಗುಳ್ನಗ್ತಾ ಅವಳನ್ನೇ ನೋಡ್ತಾ ಇದ್ದ. ಅವಳು ಕೋಣೆಯನ್ನು ಬಿಟ್ಟು ಹೋದ ತಕ್ಷಣ ಆ ಕೋಣೆ ಅವನಿಗೆ ಶೂನ್ಯವಾಗಿ ಕಾಣಿಸಲು ಅವನು ಕೂಡ ಅವಳ ಜೊತೆ ಕೆಳಗಡೆ ಇಳಿದು ಬಂದ. ಒಂದು ವಾರದಿಂದ ಕಂಪನಿಗೆ ಬರದ ರಮಣ್ಣನ ನೆನೆದು ರಂಜಿತ್ಗೆ ತೀವ್ರ ಕೋಪ ಬಂತು. ಇವನೇನು ಒಬ್ಬ ಹೆಣ್ಣನ್ನು ಹಿಡ್ಕೊಂಡು ಹೀಗೆ ಜೋತ್ ಬಿದ್ದಿದ್ದಾನೆ ಅಂತ. ತಾನು ಕೆಲಸಕ್ಕೆ ಇಟ್ಟಿದ್ದ ಆಳು ರಮಣ್ಣಿಂದ ಹೊರಗೆ ಅಟ್ಟಲ್ಪಟ್ಟಿದ್ದರಿಂದ ಮನೆಯೊಳಗೆ ನಡೆಯುವ ಸುದ್ದಿಗಳು ಈಗ ಅವನಿಗೆ ಅಷ್ಟಾಗಿ ತಿಳಿತಾ ಇರಲಿಲ್ಲ. ಅಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯದೆ ಗೊಂದಲಕ್ಕೊಳಗಾದ. ಅವರು ಆ ಕ್ಷಣನೇ ಮನೆಗೆ ಬಂದರು. ಅಲ್ಲಿ ನಡುವಿನ ಹಾಲ್ನಲ್ಲಿ ತನ್ನ ಕೈಯಾರೆ ಆಕಾಂಕ್ಷಳಿಗೆ ಊಟವನ್ನು ಮಾಡಿಸ್ತಾ ಇದ್ದ ರಮಣ್. ಅದನ್ನು ನೋಡಿದ ತಕ್ಷಣ ಒಂದು ಚಾಕು ತಗೊಂಡು ಇಬ್ಬರನ್ನ ಚುಚ್ಚಿಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಕೋಪ ಉಕ್ಕಿ ಹರಿತಿತ್ತು ಅವನ ಚಿಕ್ಕಪ್ಪನಿಗೆ. ಇವರಿಬ್ಬರ ನಡುವೆ ಇಷ್ಟೊಂದು ಅನ್ಯೋನ್ಯತೆನಾ? ಲೈ ರಮಣ್, ಸಂತೋಷ ಅನ್ನೋದು ನಿನ್ನ ಜೀವನದಲ್ಲಿ ತುಸು ಕೂಡ ಇರಬಾರ್ದು ಅಂತ ತಾನೇ ನಾ ಭಾವಿಸಿದ್ದು. ಹಾಗೆ ಭಾವಿಸಿದರೂ ತಮ್ಮ ಗಂಟಲನ್ನು ಕೆಮ್ಮಿದಾಗ ರಮಣ್ ವೇಗವಾಗಿ ಎದ್ದು ನಿಂತ. ಅವರನ್ನು ನೋಡಿದ ಅವಳಿಗೆ ಯಾಕೋ ಅಸಹ್ಯ ಅಂತ ಅನ್ನಿಸ್ತು. ಅವಳ ಮುಖ ಹೋದ ರೀತಿಯನ್ನು ನೋಡಿದ ರಂಜಿತ್, ನನ್ನನ್ನು ನೋಡಿ ಮುಖ ಮುರಿತಿದೀಯಾ? ಆ ಮುಖನೇ ಇಲ್ಲದಂತೆ ಮಾಡ್ತೀನಿ ಕಣೆ ಅಂದ್ಕೊಂಡ್ರು ಅವನ ಚಿಕ್ಕಪ್ಪ. ಏನು ರಮಣ, ನಮ್ಮ ಕಂಪನಿಯಲ್ಲಿ ಅಷ್ಟೊಂದು ಕೆಲಸ ಇದೆ, ನೀನು ಹೋಗದೆ ಇಲ್ಲಿ ಏನು ಮಾಡ್ತಿದೀಯಾ? ಚಿಕ್ಕಪ್ಪ ಅಂದವನು ಮುಂದಿನ ಮಾತು ಆಡಲು ಬಾಯಿ ತೆರೆಯುವಷ್ಟರಲ್ಲಿ ಆ ಹುಡುಗಿಗೆ ಕೈಗೆ ಏನಾದರೂ ಪೆಟ್ಟಾಗಿದೆಯಾ? ನೀನ್ಯಾಕೆ ಊಟ ಮಾಡಿಸ್ತಿದೀಯಾ? ಆಕಾಂಕ್ಷೆಗೆ ಕೋಪವೇ ಬಂತು. ಅದು ನಮ್ಮಿಬ್ಬರ ವೈಯಕ್ತಿಕ ವಿಷಯ, ಇವ್ರಿಗ್ಯಾಕೆ ಅದನ್ನೆಲ್ಲ ಕೇಳ್ತಿದ್ದಾರೆ ಅಂತ ಅಂದ್ಕೊಂಡವಳು ಅಡುಗೆ ಮನೆಯೊಳಗಡೆ ಹೋದ್ಲು. ಅವನು ಕೋಪದಿಂದ, ನಾನು ಆಫೀಸ್ಗೆ ಹೋಗದೇ ಇದ್ದರೆ ಕೆಲಸ ನಡೆಯೋದಿಲ್ವ ಚಿಕ್ಕಪ್ಪ? ಹಾಗಂತ ನಿಮಗೆ ಯಾರು ಹೇಳಿದರು? ಎಂದಾದರೂ ನಾನು ನನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದಿದ್ದೇನಾ ಅಂತ ನಿಮ್ಮಿಂದ ಹೇಳಲು ಸಾಧ್ಯನಾ? ಚಿಕ್ಕಪ್ಪ, ನನಗೇನು ಈಗ 16 ವರ್ಷ ಅಲ್ಲ. ನನ್ನ ಹಿಂದೆನೇ, ನನ್ನ ಬೆನ್ನ ಹಿಂದೆನೇ ಫಾಲೋ ಮಾಡಬೇಡಿ ನೀವು. ಅವನ ಪ್ರಶ್ನೆಗೆ ಆಕ್ರೋಶ ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ದವನು, ಒಂದು ವಾರದಿಂದ ನೀನು ಕಚೇರಿಗೆ ಅಂದರೆ ಆಫೀಸ್ಗೆ ಹೋಗಿಲ್ವಲ್ಲ, ಏನಾಯ್ತೋ ಏನೋ ಅಂತ ಗಾಬರಿಯಿಂದ ಬಂದೆ. ನೀನೇನು ಹೀಗೆ ಮಾತನಾಡ್ತೀಯಾ ಅಂದ. ಅದಕ್ಕಿಂತ ಹೆಚ್ಚು ಏನು ಮಾತನಾಡೋದು ಅಂತ ತಿಳಿಯದೆ ಅವರು, ಸರಿ ಈಗ ನಾ ಹೊರಡ್ತೀನಿ ಅಂದ ರಮಣ್ಣ ಚಿಕ್ಕಪ್ಪ. ಹಾಗಂತ ಹೇಳಿ ತಿರುಗಿದಾಗ ಅಲ್ಲೇ ನಿಂತಿದ್ದ ಆಕಾಂಕ್ಷ ಕಣ್ಣುಗಳಿಂದಲೇ ಕೋಪದಿಂದ ನೋಡ್ತಿದ್ಲು. ಅದನ್ನು ಕಂಡು ಹೊರಟು ಹೋದ. ಅವನಿಗೆ ಪಾಪ ಅನ್ನಿಸ್ತು. ತಿರುಗಿ ಅವಳನ್ನು ದಿಟ್ಟಿಸಲು ಆ ಹೆಣ್ಣು, ಹಬ್ಬ ಸಿಕ್ಬೀಳ್ಬೇಡ, ಧೂಳೆದ್ದು ಹೋಗ್ತೀಯಾ ಅಂತ ತನಗೆ ತಾನೇ ಹೇಳ್ಕೊಂಡ್ಳು ತನ್ನ ಮನಸ್ಸಿನಲ್ಲಿ. ಹಾಗೆ ಹೇಳಿಕೊಂಡು ಹೊರಟು ಹೋದ್ಲು. ರಂಜಿತ್ ತಮ್ಮ ಮನೆಗೆ ಕಾಲಿಡ್ತಾನೆ ತನ್ನ ಆಳುಗಳಿಗೆ ಆಜ್ಞಾಪಿಸಿದ್ದು, ಆ ಆಕಾಂಕ್ಷ ಸಾಯಬಾರ್ದು, ಆದರೆ ಆ ರಮಣ್ ಅವಳನ್ನು ದ್ವೇಷಿಸಿ ದೂರ ಇಡುವಂತೆ ಏನಾದರೂ ಮಾಡಬೇಕು. ರಮಣ್ ಮತ್ತು ಅವಳು ಉಗುರು ಮತ್ತು ಮಾಂಸದಂತೆ ಒಂದಾಗ್ಬಿಟ್ಟಿದ್ದಾರೆ. ಹೀಗಿದ್ರೆ ನಮಗೆ ಒಳಿತಲ್ಲ. ಶೀಘ್ರದಲ್ಲೇ ರಮಣ್ ಒಂದು ಇಡೀ ದಿನ ನನ್ನ ಜೊತೆ ಇರುವಂತೆ ನಾನು ನೋಡ್ಕೊಳ್ತೀನಿ. ಅಂದು ಅವಳ ಜೀವನದಲ್ಲೇ ಮರೆಯಲಾಗದಂತೆ ಏನಾದರೂ ಮಾಡಬೇಕು ಅಂದರೂ ತೀವ್ರ ಕೋಪದಲ್ಲಿ. ಅತಿಯಾದ ಪ್ರೀತಿ ಅವನನ್ನು ಮನೆಯೊಳಗೆ ಬಂಧಿಸಿಟ್ಟಿತ್ತು. ಆದರೆ 24 ಗಂಟೆಯಲ್ಲಿ 4 ಗಂಟೆ ಮಾತ್ರ ಅವನು ನಿದ್ರಿಸ್ತಾ ಇದ್ದ. ಮಿಕ್ಕ ಸಮಯ ಎಲ್ಲ ಕೆಲಸ ಅಂತೇ ಇದ್ದ ರಮಣ್. ಹಾಗೆ ಇರೋದನ್ನು ಆಕಾಂಕ್ಷ ಗಮನಿಸಿ ಅವನ ಮನೆಯಲ್ಲಿ ಇದ್ದ ಕೆಲವೇ ದಿನಗಳಲ್ಲಿ ಅರ್ಥ ಮಾಡಿಕೊಂಡ್ಳು. ಕಳೆದ 1 ವಾರದಿಂದ ಮಗು ಬಂದ ಮೇಲೆ ತನ್ನ ಜೀವನದಲ್ಲಿ ಸಂತೋಷ ದುಪ್ಪಟ್ಟಾಗಿದ್ದನ್ನು ಅವಳು ಅಂದ್ಕೊಂಡ್ಳು. 1 ವಾರದ ನಂತರ ಅವಳು ಕೆಲಸಕ್ಕೆ ಸಿದ್ಧ ಆಗೋದನ್ನು ಕಂಡವನು, ಎಲ್ಲಿಗೆ ಹೋಗ್ತಿದೀಯಾ? ಹಾಸ್ಪಿಟಲ್ಗೆ, ಡ್ಯೂಟಿಗೆ? ನಿನ್ನನ್ನು ಯಾರು ಕೆಲಸಕ್ಕೆ ಹೋಗು ಅಂದಿದ್ದು? ನಿಮ್ಮನ್ನು ಯಾರು ಈ ಮನೆಯಲ್ಲಿ ಇರು ಅಂದಿದ್ದು ಅಂದ್ಲು. ಏಯ್, ನೀನು ಬೇಬಿಯೊಂದಿಗೆ ಮನೆಯಲ್ಲಿ ಒಂಟಿಯಾಗಿರ್ತೀಯ ಅಂತ, ನಿನಗೆ ಲೋನ್ಲಿ ಆಗಿರುತ್ತೆ ಅಂತ, ಹಾಗಂತ ತಾನೇ ಅಷ್ಟೊಂದು ಕೆಲಸವನ್ನು ಮನೆಯಲ್ಲೇ ಕುಳಿತು ಮಾಡ್ತಿದ್ದೀನಿ. ನೀವು ಆಫೀಸ್ಗೆ ಹೋಗಿ ಬಂದರೂ ಒಂದು 6 ಗಂಟೆಯಾದರೂ ನಿದ್ರೆ ಮಾಡ್ತೀರಾ. ಮನೆಯಲ್ಲಿದ್ದರೆ ಸರಿಯಾಗಿ ನಿದ್ರಿಸೋದೇ ಇಲ್ಲ. ಇದನ್ನು ನಿಮ್ಮ ಪ್ರೇಯಸಿಯಾಗಿ, ಒಬ್ಬ ವೈದ್ಯೆಯಾಗಿ ಹೇಳೋದು ನನ್ನ ಕರ್ತವ್ಯ.
ಒಳ್ಳೆಯ ನಿದ್ರೆ ಇಲ್ಲದೇ ಇದ್ದರೆ ಮನುಷ್ಯನ ಆಯುಷ್ಯ ತುಂಬ ಕಡಿಮೆ. ನಿಮ್ಮ ಆಯುಷ್ಯನೇ ನನ್ನ ಜೀವನದಲ್ಲಿ ನಂಗೆ ಉಳಿದ ಭಾಗ. ನೀವು ಚೆನ್ನಾಗಿದ್ದರೆ ಮಾತ್ರ ನಾನು ಚೆನ್ನಾಗಿರ್ತೀನಿ. ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದವಳು ಅವನ ಹತ್ರ ಬಂದು ಕೆನ್ನೆಗೆ ಮುತ್ತಿಟ್ಟು ಹೊರಡಣ್ವಾ ಅಂದ್ಲು. ಎದ್ದು ಮುದ್ದಾಡಲು ಚೆನ್ನಾಗಿ ಮಾತನಾಡಲು ಕಲ್ತಿದ್ದೀಯಾ, ಆದರೆ ನೀನು ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ ಆಕಾಂಕ್ಷ, ಪ್ಲೀಸ್ ಅಂದ. ಸ್ವಲ್ಪ ದಿನ ಮಾತ್ರ ಪ್ಲೀಸ್ ಅಂದವಳು ಹೊರಡಲು ಅವನು ಕೂಡ ಬಂದ. ದಿನಗಳು ಬಹಳ ವೇಗವಾಗಿ ಸರಿದ್ವು. ಆ ಹೆಣ್ಣು ಗರ್ಭಿಣಿಯಾಗಿರೋದ್ರಿಂದ ಕಚೇರಿಯಲ್ಲಿ ಚಾರು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಮುತ್ತರಹಸಿಯವರು ಅಂದರೆ ಅವಳ ಅತ್ತೆ ತರಹವೇರಿ ಖಾದ್ಯಗಳನ್ನು ಗರ್ಭಿಣಿ ಹೆಣ್ಣು ಏನೆಲ್ಲ ತಿನ್ನಬೇಕೋ ಅದನ್ನೆಲ್ಲ ತನ್ನ ಮುಂಬರುವ ಸಂತತಿಗಾಗಿ ನೋಡಿ ನೋಡಿ ಅಡುಗೆಯನ್ನು ಮಾಡಿ ಕೊಡ್ತಾಯಿದ್ರು. ಅತ್ತೆಯ ಪ್ರೀತಿಯಲ್ಲಿ ಮನಸ್ಸು ಕರಗಿದವಳು ಮಾವನನ್ನು ಭೇಟಿಯಾಗುವ ಅವಕಾಶಕ್ಕಾಗಿ ಕಾಯ್ತಾ ಇದ್ಲು. ಅಂದು ಆಸ್ಪತ್ರೆಯಲ್ಲಿ ಚಾರು ಮತ್ತು ಆಕಾಂಕ್ಷ ಕುಳಿತು ಊಟ ಮಾಡ್ತಿರುವಾಗ ಚಾರು ಅಂದ ಹಾಗೆ ವಿಜಯ್ ಬಗ್ಗೆ ಈ ನಡುವೆ ನೀನು ಏನೂ ಮಾತನಾಡೋದೇ ಇಲ್ಲ, ಬಿಟ್ಬಿಟ್ಟಿದೀಯಾ, ಈಗ ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ಲು. ಹೀಗೆ ನೀವು ಕೇಳಬೇಕು ಅಂದ್ಕೊಂಡೆ, ನಾನು ಹೇಳಲಿಲ್ಲ. ನಾನು ಸುಮ್ಮನೆ ಕೇಳಿದೆ. ಎಲ್ಲಿ ಮನಸ್ಸಾಕ್ಷಿ ಮುಟ್ಟಿ ಹೇಳಿ, ನಿಮಗೆ ವಿಜಯ್ ಅಣ್ಣನ ಮೇಲೆ ಪ್ರೀತಿ ಇಲ್ವಾ? ಯಾರು ಹೇಳಿದ್ರು? ಇಲ್ಲ ಅಂತ ತುಂಬ ಇತ್ತು. ಆದರೆ ರಮಣ್ ಮನೆ ಹುಡುಗ ಅಂತ ತಿಳಿದ ಮೇಲೆ ಅದನ್ನೆಲ್ಲ ಮನಸ್ಸಿನಲ್ಲೇ ಮುಚ್ಕೊಂಡೆ. ಯಾಕೆ? ರಮಣ್ ಮನೆ ಹುಡುಗನಾಗಿದ್ದರೆ ಏನು ಅಂದ್ಲು ಆಕಾಂಕ್ಷ. ಈ ಕತೆ ಮುಂದುವರಿಯೋದು. ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ದಯವಿಟ್ಟು ಕತೆ ಇಷ್ಟ ಆಗ್ತಿದ್ರೆ ಹೈಪ್ ಕೂಡ ಮಾಡಿ. ಧನ್ಯವಾದ.